ಸಂಬಂಧಪಟ್ಟಂತೆ ಈಗ ಆರೋಪಿ ಮನೋರಂಜನ್ ನಿವಾಸದಲ್ಲಿ ಶೋಧ ಕಾರ್ಯ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೋರಂಜನ್ A1 ಆರೋಪಿ. ಹಾಗಾಗಿ ಈಗ ಆರೋಪಿ ಮನೋರಂಜನ್ ನಿವಾಸದಲ್ಲಿ ಶೋಧ ಕಾರ್ಯ. ಕೇಂದ್ರ ಗುಪ್ತಚರ ಪೊಲೀಸರಿಂದ ತೀವ್ರ ತಲಾಶ್ ನಡೆಸಲಾಗಿದೆ. ಮನೋರಂಜನ್ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮನೆಯಲ್ಲಿ ತಪಾಸಣೆ ನಡೆಸಲಾಗಿದೆ. ತಪಾಸಣೆಯನ್ನ ನಡೆಸಿ ಮನೆಯಿಂದ ಹೊರಬಂದಿದ್ದಾರೆ ಪೊಲೀಸರು. ಕೇಂದ್ರ ಮತ್ತು ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾಹಿತಿಯನ್ನ ಸಂಗ್ರಹಿಸಿ ಕೇಂದ್ರ ಇಲಾಖೆಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಅಧಿಕಾರಿಗಳಿಂದ ಮನೋರಂಜನ್ ಪೂರ್ವಾಪರವನ್ನ ಸಂಗ್ರಹ ಮಾಡಲಾಗಿದೆ. ಮನೋರಂಜನ್ ರೂಮ್ನಲ್ಲಿ ಇಂಚಿಂಚು ಪರಿಶೀಲನೆಯನ್ನ ಮಾಡಲಾಗಿದೆ. ಮನೋರಂಜನ್ ಸಂಪರ್ಕಿತರ ಸುಳಿವಿಗಾಗಿ ಹುಡುಕಾಟ ನಡೆಸಲಾಗಿದೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮನೆಯಲ್ಲಿ ತಪಾಸಣೆಯನ್ನ ನಡೆಸಲಾಗಿದೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣದ A1 ಮನೋರಂಜನ್ ಮನೆಯಲ್ಲಿ ಕೇಂದ್ರ ಗುಪ್ತಚರ ಪೊಲೀಸರು ತೀವ್ರ ತಲಾಶ್ ನಡೆದಿದೆ. ಅಧಿಕಾರಿಗಳಿಂದ ಮನೋರಂಜನ್ ಪೂರ್ವಪರ ಸಂಗ್ರಹ ಮಾಡಲಾಗಿದೆ. ಮನೋರಂಜನ್ ಇದ್ದಂತಹ ರೂಮಿನ ಇಂಚಿಂಚು ಪರಿಶೀಲನೆಯನ್ನ ನಡೆಸಲಾಗಿದೆ. ನಿನ್ನೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಮನೋರಂಜನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಈಗ ಮನೋರಂಜನ್ ಅವರ ಮನೆಯ ಇಂಚಿಂಚನ್ನ ಸಹ ಈಗ ತಲಾಶ್ ಮಾಡಲಾಗ್ತಾ ಇದೆ ಕೇಂದ್ರ ಗುಪ್ತಚರ ಇಲಾಖೆ ಪೊಲೀಸರಿಂದಾಗಿ. ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಇದುವರೆಗೂ ಸಹ ಪೊಲೀಸರಿಗೆ? ಹಾಗಾದ್ರೆ ಮನೋರಂಜನ್ಗೆ ಸಂಬಂಧಪಟ್ಟಂತಹ ಯಾವೆಲ್ಲ ದಾಖಲೆಗಳು, ಹಾಗಾದ್ರೆ ಈ ಘಟನೆಗೆ ಸಂಬಂಧಪಟ್ಟಂತಹ ಯಾವ್ದಾದ್ರೂ ಸಾಕ್ಷಿ ಸಿಕ್ಕಿದೆಯಾ? ಪ್ರಗತಿ, ಘಟನೆ ನಡೆದು ಸರಿಸುಮಾರು 24 ಗಂಟೆಗಳ ಕೂಡ ಕಳೀತಾ ಇದೆ. ಪ್ರಕರಣದ A1 ಆರೋಪಿಯಾಗಿರ್ತಕ್ಕಂಥ ಮನೋರಂಜನ್ ಏನಿದೆ, ಮನೋರಂಜನ್ ಮೈಸೂರಿನವನು, ಆತ ಇಲ್ಲಿ ವಿಜಯನಗರ 2ನೇ ಹಂತದ ದೇವರಾಜ್ ಅವರ ಮಗ ಅನ್ನೋದನ್ನ ಹೊರತುಪಡಿಸುತ್ತೆ ಪೊಲೀಸರಿಗೆ ಹೆಚ್ಚಿನ ಮಾಹಿತಿ ಇಲ್ಲಿವರೆಗೂ ಕೂಡ ಸಿಕ್ಕಂತೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಕೂಡ ಹಂತವಾಗಿಯೂ ಕೂಡ ಅವರ ಮನೆಯವರನ್ನ ವಿಚಾರಣೆ ಮಾಡುವಂತಹ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿಯೂ ಕೂಡ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸುಮಾರು 1 ಗಂಟೆಗಳ ಕಾಲ ಅವರ ಮನೆಯಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರನ್ನ ಇಂಟ್ರಾಗೇಷನ್ ಮಾಡುವಂತ ಕೆಲಸ ಆಯಿತು. ಮನೋರಂಜನ್ ಹೊರಗಡೆ ಹೋಗೋದಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದ, ಮತ್ತೆ ಅವನ ಜೊತೆಗೆ ಸಿಕ್ಕಿ ಬಿದ್ದಿರ್ತಕ್ಕಂಥ ಸಾಗರ್ ಶರ್ಮಾ ಏನಿದ್ದಾನೆ ಆತನಿಗೂ ಯಾವ ರೀತಿಯಾದಂಥ ಸಂಬಂಧ ಇತ್ತು, ಆತ ಅವನ ಜೊತೆಯಲ್ಲಿ ಮೈಸೂರಿಗೆ ಏನಾದರೂ ಬರ್ತಿದ್ನ, ಇದೆಲ್ಲದ್ರ ಬಗ್ಗೆಯೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾದಂತಹ ಹಿಂಟ್, ಆತ ಹೆಚ್ಚು ಪುಸ್ತಕಗಳನ್ನ ಓದ್ತಿದ್ದ ಅಂತೇಳಿ. ಆದರೆ ಇಲ್ಲಿ ಏನು ಮನೋರಂಜನ್ ಇದ್ದಾನೆ, ಮನೋರಂಜನ್ ಅವನ ಒಂದು ಕೊಠಡಿ ಏನಿತ್ತು, ಕೊಠಡಿಯಲ್ಲಿ ಇರಬಹುದಾದಂತಹ ವಸ್ತುಗಳ ಬಗ್ಗೆ ಹೆಚ್ಚು ತಲಾಶನ ಮಾಡಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಆ ವಿಜಯನಗರ 2ನೇ ಹಂತದಲ್ಲಿರ್ತಕ್ಕಂತಹ ಮನೆಯಲ್ಲಿ ಮೊದಲ ಮಹಡಿಯಲ್ಲಿ ದೇವರಾಜ್ ಅವರು ಮತ್ತೆ ಮನೋರಂಜನ್ ಅವರು ವಾಸವಿದ್ದಂಥದ್ದು. ಅಲ್ಲಿ ಇದ್ದಂತಹ ಮನೋರಂಜನ್ ಕುಟುಂಬ ಏನಿದೆ, ಅದು ಕೊಠಡಿ ಏನಿದೆ, ಆ ಕೊಠಡಿಯ ವಸ್ತುಗಳನ್ನ ಇಂಚಿಂಚು ಕೂಡ ತಲಾಶ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಆತ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯ ಆಗಿದ್ದ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಆತನ ಹೊರಗಡೆ ಹೆಚ್ಚು ಸ್ನೇಹಿತರ ಜೊತೆ ಇದ್ದಂತಹ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಆತ ಇಟ್ಟಿರಬಹುದಾದಂತಹ ದಾಖಲೆಗಳು ಏನಾದರೂ ಇದೆಯಾ, ಅದರಿಂದ ಏನಾದರೂ ಮಾಹಿತಿ ಸಿಗಬಹುದಾ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೇಂದ್ರ ಗುಪ್ತಚರ ಇಲಾಖೆ ಉಪನಿರ್ದೇಶಕರು ಜೊತೆಗೆ ರಾಜ್ಯ ಗುಪ್ತಚರ ಇಲಾಖೆ ಸಿಬ್ಬಂದಿಗಳು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಈಗಷ್ಟೇ ಕೂಡ ಏನು ರಾಜ್ಯ ಆಂತರಿಕ ಭದ್ರತೆಯ ಅಧಿಕಾರಿಗಳೇನಿದ್ದಾರೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಂದು ತಂಡ ಆದ ನಂತರದಲ್ಲಿ ಮತ್ತೊಂದು ತಂಡ ಹೋಗಿ ಬೇರೆ ಬೇರೆ ಆಂಗಲ್ಗಳಲ್ಲಿ ತಲಾಶ್ ಮಾಡುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಸತತವಾಗಿ ಅವ್ರನ್ನ ಇಂಟ್ರಾಗೇಷನ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಅವರಿಂದ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಗುತ್ತಾ ಅಂತ ಹೇಳಿದ್ರೆ ಇಂತಹ ಪ್ರಕರಣಗಳಲ್ಲಿ ಬೇರೆ ಬೇರೆ ಆಂಗಲ್ಗಳಲ್ಲಿ ತನಿಖೆ ಆಗೋದನ್ನ ನಾವು ಸಾಮಾನ್ಯವಾಗಿ ಕಂಡು ಬರುತ್ತೆ. ಅದರ ಮುಂದುವರೆದ ಭಾಗವಾಗಿಯೂ ಕೂಡ ಬೆಳಗ್ಗೆಯಿಂದನೂ ಕೂಡ ಅವರ ಕುಟುಂಬ ಸದಸ್ಯರ ತನಿಖೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟಾಗಿಯೂ ಕೂಡ ಮನೋರಂಜನ್ ಮೈಸೂರಿನಲ್ಲಿ ಹೊಂದಿದ್ದಂಥ ಸ್ನೇಹಿತರಾಗ್ಬೋದು ಅಥವಾ ಮತ್ತೊಬ್ಬ ಆರೋಪಿ ಏನು ಸಾಗರ್ ಶರ್ಮಾ ಇದ್ದಾನೆ ಆತ ಯಾವ ಸಂದರ್ಭಗಳಲ್ಲಿ ಇಲ್ಲಿಗೆ ಬಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆದರೆ
ಪೊಲೀಸರ ಒಂದಷ್ಟು ಉನ್ನತ ಮೂಲಗಳ ಮಾಹಿತಿ ಪ್ರಕಾರವಾಗಿ ಆತ 6 ತಿಂಗಳ ಹಿಂದೆ ಕೂಡ ಒಮ್ಮೆ ಆತನ ಜೊತೆಯಲ್ಲಿ ಬಂದಿದ್ದ, ಫಾರ್ಮ್ ಹೌಸ್ಗೂ ಕೂಡ ಹೋಗಿದ್ದ ಅನ್ನೋದು ಒಂದು ಮಾಹಿತಿ ಸದ್ಯಕ್ಕೆ ಲೀಡ್ ಸಿಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗಿಲ್ಲ. ಆದರೆ ಸಾಗರ್ ಶರ್ಮಾ ಅವನು ಬೆಂಗಳೂರಲ್ಲಿ ಏನು ಲಿಂಕ್ ಆಗಿದ್ದ ಅಂದ್ರೆ ಪರಿಚಯ ಆಗಿದ್ದ, ಮೈಸೂರಿಗೂ ಕೂಡ ಸಾಕಷ್ಟು ಬಾರಿ ಬಂದೋಗಿದ್ದ ಅನ್ನೋದು ಸದ್ಯದ ಮಾಹಿತಿ ಇರತಕ್ಕಂಥದ್ದು. ಆದರೆ ಅದಕ್ಕೆ ಪೂರಕವಾದಂಥ ದಾಖಲಾತಿಗಳು ಸದ್ಯಕ್ಕಂತೂ ಪೊಲೀಸರ ಬಳಿ ಇಲ್ಲದೆ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಪ್ರಗತಿ, ಮಧು, ಎಷ್ಟು ಪಕ್ಕಾ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಅವ್ರ ಮನೇಲಿ ಯಾವುದೇ ರೀತಿಯಾದಂತಹ ದಾಖಲೆಗಳು, ಸುಳಿವುಗಳು ಸಿಗ್ತಾ ಇರೋದೇ ನೋಡಬಹುದಾಗಿದೆ. ಅದರಿಂದನೇ ಈಗ ಮೈಸೂರಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಯಾರನ್ನೆಲ್ಲ ಭೇಟಿ ಆಗ್ತಾ ಇದ್ರು, ಮಾತನಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರ. ಕುಟುಂಬದವ್ರು ಏನ್ ಹೇಳ್ತಾ ಇದ್ದಾರೆ, ತಂದೆ ತಾಯಿ ಏನ್ ಹೇಳ್ತಿದ್ದಾರೆ ಅಂತ? ಪ್ರಗತಿ, ನಿಜಕ್ಕೂ ಕೂಡ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಪೊಲೀಸರಿಗೆ ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿರ್ತಕ್ಕಂಥ ಅವರ ನಿವಾಸದ ಮುಂದೆ ಇದ್ದೀನಿ. ನೀವಿದು ಈ ಒಂದು ಮನೆಯನ್ನ ಏರಿಯಾವನ್ನ ನೀವು ಗಮನಿಸಬಹುದು. ಇಡೀ ಏರಿಯಾ ಏನಿದೆ ಒಂದು ರೀತಿಯಲ್ಲಿ ಕೌಟುಂಬಿಕ ವಠಾರದ ಹಿನ್ನೆಲೆಯನ್ನ ಹೊಂದಿರ್ತಕ್ಕಂಥ ಜಾಗ ಅಂತ ಹೇಳ್ಕೋಬಹುದು. ಇಲ್ಲಿ ಅಕ್ಕಪಕ್ಕದ ಮನೆಯವರು ಪ್ರತಿಯೊಂದಕ್ಕೂ ಮಾತನಾಡುವಂಥದ್ದು ಮತ್ತೊಂದು ಎಲ್ಲವೂ ಕೂಡ ಇರುತ್ತೆ. ಆದರೆ ಏನು ಮನೋರಂಜನ್ ಏನಿದ್ದಾನೆ, ಮನೋರಂಜನ್ ಈ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಹೋಗಿ ರೂಮ್ ಅನ್ನ ಸೇರ್ಕೊಳ್ತಿದ್ದ ಅನ್ನೋದು. ಇಲ್ಲಿ ನಾವು ಕೇವಲ ಮನೆಯವ್ರನ್ನಷ್ಟೇ ಕೇಳೋದಂತಲ್ಲ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಂಗಡಿಗಳು, ಯೂಶಲಿ ಯಾವುದೋ ಒಂದು ಏರಿಯಾದಲ್ಲಿ ಎಲ್ಲಿಗೂ ಪರಿಚಯ ಆಗಲ್ಲ ವ್ಯಕ್ತಿ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಒಂದು ಬಾರ್ಬರ್ ಶಾಪ್ಗೆ ಪರಿಚಯ ಆಗ್ಬೇಕಾಗತ್ತೆ. ಈ ಮನೆಯ ಕೇವಲ ಒಂದು 10 ಕಟ್ಟಡಗಳನ್ನ ದಾಟಿದ್ರೆ ಬಾರ್ಬರ್ ಶಾಪ್ ಇದೆ. ಆದ್ರೆ ಆ ಬಾರ್ಬರ್ ಶಾಪ್ಗೂ ಕೂಡ ಅವನು ಯಾವತ್ತು ಬಂದಿಲ್ಲ ಅನ್ನೋ ಒಂದು ವಿಚಾರ ಇರ್ಬೋದು. ಜೊತೆಗೆ ಇಂಜಿನಿಯರಿಂಗ್ ಓದಿರ್ತಕ್ಕಂತಹ ಒಬ್ಬ ಹುಡುಗ, ಆದ್ರೆ ಅವನು ಬಳಸ್ತಿದ್ದಂಥ ಫೋನ್ ಏನಿದೆ ಅದು ಕೀಪ್ಯಾಡ್ ನ ಫೋನ್ ಆಗಿತ್ತು ಅನ್ನೋದು ಬಹುಶಃ ಆತನ ತಲೆಯಲ್ಲಿರ್ತಕ್ಕಂಥ ಮುಂದಾಲೋಚನೆ. ಅಂದ್ರೆ ಈ ತರದ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಇಂತಹ ಟೆಕ್ನಿಕಲ್ ವಿಚಾರಗಳಿಂದ ನಾನು ಸಿಕ್ ಬೀಳ್ಬಹುದು ಅನ್ನೋ ಒಂದು ಇಂಟೆನ್ಷನ್ ಆತನ ತಲೆಯಲ್ಲಿತ್ತ ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಆತ ಅವರ ತಂದೆಯೂ ಕೂಡ ಮಾತನಾಡ್ತಾ, ಮಾಧ್ಯಮಗಳ ಜೊತೆಲಿ ಮಾತನಾಡ್ತಾ, ನನ್ನ ಮಗ ಸಂಘಟನೆಯನ್ನ ನಡೆಸ್ತಾ ಇದ್ದ. ಅಂದ್ರೆ ಯಾವ ಸಂಘಟನೆ ಹಾಗಾದ್ರೆ? ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆದ ಲೀಡ್ ಈಗ ಇಲ್ಲಿ ಸಿಗದೆ ಇರ್ತಕ್ಕಂಥದ್ದು. ಬಹುಶಃ ಇದು ಬಹಳ ಹಿಂದೆನೇ ಕೂಡ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಪ್ಲಾನ್ ಮಾಡಿಯೇ ಕೂಡ ಇಂಥದ್ದೊಂದು ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಆತ ಸದನಕ್ಕೆ ಅಂದ್ರೆ ಪಾರ್ಲಿಮೆಂಟ್ಗೆ ಹೋಗಿರ್ತಕ್ಕಂಥದ್ದು ಇದೇ ಫಸ್ಟ್ ಅಲ್ಲ. ಇದೀಗ ಹೊಸ ಕಟ್ಟಡ ಏನಿದೆ, ಹೊಸ ಕಟ್ಟಡಕ್ಕೆ ಮೊದಲ ಬಾರಿ ಭೇಟಿ ಕೊಟ್ಟಿರ್ತಕ್ಕಂಥ ಇರ್ಬೋದು. ಆದ್ರೆ ಈ ಹಿಂದೆ ಕೂಡ ಹಳೆ ಕಟ್ಟಡ ಏನಿದೆ, ಹಳೆ ಕಟ್ಟಡಕ್ಕೂ ಕೂಡ ಈಗಾಗಲೇ ಭೇಟಿ ಕೊಟ್ಟಿದ್ದ, ಹೋಗಿ ಬಂದಿದ್ದ. ಈ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ರೀತಿಯಲ್ಲಿ ಪೂರ್ವ ನಿಯೋಜನೆ ಮಾಡಿಕೊಂಡು ತಾನು ಎಲ್ಲೂ ಕೂಡ ಸಿಕ್ ಬೀಳಬಾರ್ದು ತಕ್ಷಣದಲ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ತನ್ನ ಮಾಹಿತಿಗಳನ್ನ ಗೌಪ್ಯವಾಗಿ ಇಟ್ಟಿದ್ದಾನೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಗತಿ, ಥ್ಯಾಂಕ್ ಯು ಮಧು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆ ವೇಳೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಾಗ ವಿಚಾರಣೆ ವೇಳೆ ಸತ್ಯವನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ದೇಶದ ಗಮನ ಸೆಳೆಯೋದಕ್ಕೆ ಕೃತ್ಯವನ್ನ ಎಸಗಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಆರೋಪಿಗಳು. ದೇಶದ ಗಮನ ಸೆಳೆಯೋದಕ್ಕೆ ಈ ರೀತಿ ಮಾಡಿದ್ವಿ ಅಂತ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು. ಮಣಿಪುರ ಘಟನೆ, ನಿರುದ್ಯೋಗ ಸಮಸ್ಯೆಯ ಗಮನ ಸೆಳೆಯೋದಕ್ಕೆ ಈ ಕೃತ್ಯವನ್ನ ಮಾಡಲಾಗಿದೆ. ಆರೋಪಿ ಅಮೋಲ್ 5 ಸ್ಮೋಕ್ ಬಾಂಬ್ ಅನ್ನ ಖರೀದಿ ಮಾಡಿದ್ದ. 1200 ರೂಪಾಯಿ ನೀಡಿ ಸ್ಮೋಕ್ ಬಾಂಬ್ ಅನ್ನ ಖರೀದಿಸಿದ್ದ ಆರೋಪಿ ಅಮೋಲ್ ಪೊಲೀಸರು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಒಂದೊಂದೇ ತಪ್ಪನ್ನ ಬಾಯ್ಬಿಡ್ತಾ ಇದ್ದಾರೆ, ತಪ್ಪನ್ನ ಒಪ್ಕೊಳ್ತಾ ಇದ್ದಾರೆ. ದೇಶದ ಗಮನವನ್ನ ಸೆಳೆಯುವುದಕ್ಕಾಗಿ ಈ ರೀತಿಯಾಗಿ ಕೃತ್ಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮಣಿಪುರದ ಘಟನೆ, ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಗಮನ ಸೆಳೆಯಬೇಕಾಗಿತ್ತು, ಹಾಗಾಗಿ ಕೃತ್ಯ ಮಾಡಿದ್ದೀವಿ ಅಂತ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಾಗ ಮಾಡಿದ್ರು, ಯಾವ ಸಂಘಟನೆಗೆ ಸೇರಿದ್ರು ಅನ್ನುವಂತ ದೊಡ್ಡ ಪ್ರಶ್ನೆ ಇತ್ತು ಈ ಆರೋಪಿಗಳ ಮೇಲೆ. ಈಗ ದೇಶದ ಗಮನ ಸೆಳೆಯೋದಕ್ಕೋಸ್ಕರ ಈ ಕೃತ್ಯ ಮಾಡಿದೀವಿ ಅಂತ ಒಪ್ಕೊಂಡಿದ್ದಾರೆ. ಪ್ರಗತಿ, ಅಮೋಲ್ ಶಿಂದೆ ಅಂತಕ್ಕಂಥ ಯುವಕ ಪಾರ್ಲಿಮೆಂಟ್ ಒಳಗಡೆ ಹೋಗಿರ್ಲಿಲ್ಲ. ಹೊರಗಡೆ ಆತ ಈ ನೀಲಂ ಕೌರ್ ಅಂತಕ್ಕಂಥ ಒಬ್ಬ ಯುವತಿಯೊಡನೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದ. ಆ ಸಂದರ್ಭದಲ್ಲಿ ಆತ 5 ಈ ರೀತಿಯ ಸ್ಮೋಕ್ ಬಾಂಬ್ಗಳನ್ನ ಖರೀದಿ ಮಾಡಿದ್ದ, 1200 ರೂಪಾಯಿ ಕೊಟ್ಟು ಅಂತಕ್ಕಂಥದ್ದನ್ನ ಒಪ್ಕೊಂಡಿದ್ದಾನೆ. ಯಾಕಂದ್ರೆ ಎರಡೂ ಕಡೆ ಸೇಮ್ ಆಗಿರ್ತಕ್ಕಂಥ
ಸ್ಮೋಕ್ ಬಾಂಬ್ಗಳಿದ್ದು, ಒಳಗಡೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸ್ಮೋಕ್ ಪೇಪರ್ಗಳನ್ನ ಖರೀದಿಸಲಾಗಿತ್ತು ಅಂತಕ್ಕಂಥದ್ದನ್ನ ಅಮೋಲ್ ಶಿಂದೆ ಬಾಯ್ಬಿಟ್ಟಿದ್ದಾನೆ. ನಿನ್ನೆ ನೀಲಂ ಕೌರ್ ಏನ್ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು, ನಿರುದ್ಯೋಗ ಬೇರೆ ಬೇರೆ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ, ಅದೇ ವಿಚಾರವನ್ನ ಆರೋಪಿಗಳು ಮತ್ತೆ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಆದ್ರೆ ಬರೀ ಇಷ್ಟಕ್ಕೆ ವಿಚಾರಣೆ ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ನಿಶ್ಚಿತವಾಗಿ ಈ ಬರೀ ಮಣಿಪುರದ ಘಟನೆಗೋಸ್ಕರ ಇಷ್ಟೊಂದು ದೊಡ್ಡ ಅಂದ್ರೆ ಈ ರೀತಿಯ ಸೆಕ್ಯೂರಿಟಿ ಬ್ರೀಚ್ ಮಾಡ್ಲಿಕ್ಕೆ ಹೋಗಿದ್ರ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತ, ಮತ್ತು ಡಿಸೆಂಬರ್ 13ರಂದೇ ಯಾಕೆ ಈ ಸೆಕ್ಯೂರಿಟಿ ಬ್ರೀಚ್ ಆಯ್ತು? ಇದು ದೊಡ್ಡ ಒಂದು ಪ್ರಶ್ನೆ ಪ್ರಗತಿ. ಈ ಪ್ರಶ್ನೆಗೆ ಉತ್ತರ ಕಂಡು ಹಿಡಿಬೇಕಾದ್ರೆ ಬೇರೆ ಬೇರೆ ಆಂಗಲ್ಗಳಿಂದ ಈ ವ್ಯಕ್ತಿಗಳ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ತನಿಖೆ ನಡೆಸಬೇಕಾಗತ್ತೆ. ಈಗಿನ ಮಾಹಿತಿಯ ಪ್ರಕಾರ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನಿರುದ್ಯೋಗ ಮತ್ತು ಬೇರೆ ಬೇರೆ ಮಣಿಪುರದ ಸಮಸ್ಯೆಗಳನ್ನ ಇಟ್ಕೊಂಡು ಸರ್ಕಾರಕ್ಕೊಂದು ರೀತಿಯಾಗಿರ್ತಕ್ಕಂಥ ಚಾಟಿ ಬೀಸಬೇಕಿತ್ತು. ಆ ಕಾರಣದಿಂದ ನಾವು ಸಂಸತ್ನ ಒಳಗಡೆ ನುಗ್ಗಿದ್ವಿ ಅಂತಕ್ಕಂಥದ್ದನ್ನು. ಆ ಚಾಟಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಆಗಿಂದಾಗೆ ಬೀಸ್ತಾ ಇರ್ತವೆ. ಜನರಿಗೂ ಕೂಡ ಸಂಘಟನೆಗಳಿಗೂ ಕೂಡ ಸಂಸತ್ತಿನ ಹೊರಗಡೆ ಪ್ರತಿಭಟನೆ ನಡೆಸ್ತಕ್ಕಂಥ ಅಧಿಕಾರ ಇದೆ. ಹಾಗಿದ್ದ ಪಕ್ಷದಲ್ಲಿ ಡಿಸೆಂಬರ್ 13ರಂದೇ ಈ ದಾಳಿಕೋರರು ಯಾಕೆ ಸಂಸತ್ತಿಗೆ ಹೋದ್ರು? 22 ವರ್ಷಗಳ ಒಂದು ಶ್ರದ್ಧಾಂಜಲಿ ಸಲ್ಲಿಕೆಯ ಕಾರ್ಯಕ್ರಮದ ನಂತರ ಇವ್ರು ಯಾಕೆ ಒಳಗ್ ಹೋದ್ರು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಗೊತ್ತಾಗುವವರೆಗೆ ಈ ವಿಚಾರಣೆ ನಿಲ್ಲಲ್ಲ. ನನಗನ್ಸುತ್ತೆ ನಿಶ್ಚಿತವಾಗಿ ಮೊದಲ ಹಂತದಲ್ಲಿ ಅವ್ರು ಹೇಳಿಕೆ ನೀಡ್ತಿದ್ದಾರೆ, ಇಲ್ಲ ನಿರುದ್ಯೋಗ ಮಣಿಪುರದ ಘಟನೆ ಅಂತಕ್ಕಂಥದ್ದು. ಅದರ ಒಳಗಡೆ ಬರೇ ಘೋಷಣೆ ಕೂಗಿದ್ರು ಹೊರತು ಪ್ಯಾಂಪ್ಲೆಟ್ ಗಳನ್ನ ಕೂಡ ಒಳಗಡೆ ಒಯ್ಲಿಕ್ಕೆ ಆಗಿರ್ಲಿಲ್ಲ. ಹೊರಗಡೆ ಕೂಡ ಯಾವುದೇ ಕರಪತ್ರ ಹಂಚಿರ್ಲಿಲ್ಲ. ಹಾಗಿದ್ದ ಸಂದರ್ಭದಲ್ಲಿ ತನಿಖೆಯನ್ನ ಡಿಫ್ಲೆಕ್ಟ್ ಮಾಡ್ಲಿಕ್ಕೆ ಈ ರೀತಿ ಹೇಳಿಕೆ ನೀಡ್ತಿದಾರ. ಅವರ ಹಿಂದೆ ಎಕ್ಸಾಕ್ಟ್ಲಿ ಯಾರಿದ್ದಾರೆ, ಯಾರವ್ರಿಗೆ ಲಾಜಿಸ್ಟಿಕಲ್ ಸಪೋರ್ಟ್ ಕೊಟ್ರು, ಯಾರವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಈ ಕೃತ್ಯವನ್ನ ಮಾಡ್ಲಿಕ್ಕೆ ಹೇಳಿದ್ರು, ಈ ಎಲ್ಲ ಸಂಗತಿಗಳು ಬಹಿರಂಗಗೊಂಡ ನಂತರ ಇನ್ನಷ್ಟು ವ್ಯಾಪ್ತಿ ಮತ್ತು ವಿಸ್ತಾರ ಅರ್ಥ ಆಗತ್ತೆ ಅಂತ ಅನ್ಸುತ್ತೆ. ಪ್ರಗತಿ. ಥ್ಯಾಂಕ್ ಯು ಪ್ರಶಾಂತ್ ನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.